ವೆಲ್ಕಮ್ ಬ್ಯಾಕ್. ದರ್ಶನ್ ಕತೆ ನೋಡಿದ್ವಿ, ಆದ್ರೆ ಈಗ ಪವಿತ್ರ ಗೌಡ ಏನ್ ಮಾಡ್ತಿದ್ದಾಳೆ ಅನ್ನೋಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಪವಿತ್ರ ಗೌಡ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಿದ್ದಂತೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಈ ಮಿಂಚುಳ್ಳಿ ಪವಿತ್ರ ಗೌಡ. ಕಣ್ಣೀರ್ ಹಾಕ್ತಿದ್ದಾಳಂತೆ. ಹಾಗಾದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಈ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಿಂಚುಳ್ಳಿ. ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖಾನೇ ತೋರಿಸಲ್ಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡೌ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡೌ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ದರ್ಶನ್ ಬಗ್ಗೆ ಅಪ್ಡೇಟ್ಸ್. ಆದ್ರೆ ಇನ್ನು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರುತಿ. ಕೋರ್ಟಿಗೆ ಥ್ಯಾಂಕ್ ಯು ನಿಕೇಶ್. ಈಗ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್. ಶಾಸಕ ಮುನಿರತ್ನಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ 42ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಮಹಿಳೆ ಅತ್ಯಾಚಾರ ಆರೋಪದ ಹಿನ್ನೆಲೆ ಅಕ್ಟೋಬರ್ 5ರ ತನಕ ಬಿಜೆಪಿ ಶಾಸಕ ಮುನಿರತ್ನಗೆ ಜೈಲೇ ಗತಿಯಾಗಿದೆ. ಕೋರ್ಟ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ರು. ನನ್ನನ್ನು ಜೈಲಲ್ಲಿ ಇಡೋದಕ್ಕೆ ವ್ಯವಸ್ಥಿತವಾದ ಸಂಚು ಮಾಡಲಾಗಿದೆ. ಲೋಕಸಭಾ ಚುನಾವಣೆಯ ಬಳಿಕ ಇದೆಲ್ಲ ಶುರುವಾಗಿದೆ ಅಂತ ಆರೋಪ ಮಾಡಿದ್ರು. 5 ವರ್ಷಗಳ ಬಳಿಕ ನನ್ನ ವಿರುದ್ಧ ಅತ್ಯಾಚಾರ ದೂರು ಕೊಡಿಸಿದ್ದಾರೆ. ಆಕೆ ಮೊದಲೇ ಕೊಡಬಹುದಿತ್ತಲ್ಲ ಅಂತ ಮುನಿರತ್ನ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ರಸ್ತೆ ಮಧ್ಯೆ ಭಾರಿ ಗಾತ್ರದ ಲಾರಿ ಸಿಲುಕಾಕಿಕೊಂಡಿರುವ ಘಟನೆ ನಡೆಯಿತು. ಕ್ರೇನ್ ಮೂಲಕ ಲಾರಿ ಮೇಲೆತ್ತೋದಕ್ಕೆ ಸ್ಥಳೀಯರು ಹಾಗೂ ಪೊಲೀಸರು ಹರಸಾಹಸ ಪಟ್ಟರು. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತವಾಗಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿಗೂ ಪ್ಯಾಲೆಸ್ತೀನ್ ಧ್ವಜ ವಿವಾದ ಹಬ್ಬಿದೆ. ಕೆಲ ಮುಸಲ್ಮಾನ ಯುವಕರು ಪ್ಯಾಲೆಸ್ತೀನ್ ಧ್ವಜದ ಮಾದರಿ ಪೆಂಡಾಲ್ ಅಳವಡಿಸಿದ್ರು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಧ್ವಜ ತೆರವುಗೊಳಿಸಿದ್ದಾರೆ. ನಾಳೆ ಈದ್ ಮಿಲಾದ್ ಮೆರವಣಿಗೆಯ ಹಿನ್ನೆಲೆ ಪೆಂಡಾಲ್ ಅಳವಡಿಸಲಾಗಿತ್ತು. ಬೆಳಗಾವಿಯಲ್ಲಿ ವೈಯಕ್ತಿಕ ದ್ವೇಷದ ಹಿನ್ನೆಲೆ ವ್ಯಕ್ತಿಯೋರ್ವನನ್ನ ಹತ್ಯೆ ಮಾಡಲಾಗಿದೆ. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿಠ್ಠಲ ರಾಮಗೋನಟ್ಟಿ ಎಂಬಾತನನ್ನ ಕಾರು ಹರಿಸಿ ಕೊಲೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರಿಗೆ ಹೋಗೋದಕ್ಕೆ ಪ್ರಮೋದ್ ಮುತಾಲಿಕ್ಗೆ ಅವಕಾಶ ನೀಡಲಾಯಿತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗೋದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿದೆ. ನಾನು ಮಂಡ್ಯ ಅಥವಾ ನಾಗಮಂಗಲಕ್ಕಾಗಲಿ ಹೋಗಲ್ಲ, ಮೈಸೂರಿಗೆ ತೆರಳಬೇಕು, ಹೈವೇಯಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿರುವ ಹಿನ್ನೆಲೆ ಮೈಸೂರಿಗೆ ಹೋಗಲು ಅವಕಾಶ ನೀಡಲಾಯಿತು. ನಾನು ಮಂಡ್ಯಕ್ಕೆ ಭೇಟಿ ನೀಡಿದ ಬಳಿಕ ಏನಾದರೂ ಆದರೆ ನನ್ನ ಮೇಲೆ ಕೇಸ್ ಹಾಕಿ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸವಾಲ್ ಹಾಕಿದ್ರು. ಬಂಧಿತ ಹಿಂದೂ ಯುವಕರನ್ನ ಮಾತನಾಡಿಸೋದಕ್ಕೆ ಹೋಗ್ತಾ ಇದ್ದೇನೆ, ನಮ್ಮನ್ನ ತಡೆದವರನ್ನ ಖಂಡಿಸುತ್ತೇನೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಆಗ್ತಾ ಇದೆ ಅಂತ ಮುತಾಲಿಕ್ ಕಿಡಿಕಾರಿದ್ದಾರೆ. ಇವತ್ತು ಪ್ಯಾಲೆಸ್ತೀನ್ ಧ್ವಜ ಹಾರಿಸ್ತಾರೆ, ನಾಳೆ ಪಾಕ್ ಧ್ವಜ ಹಾರಿಸುತ್ತಾರೆ. ಇಂಥವರನ್ನ ಶೂಟ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಸ್ನೇಹಿತರ ಜೊತೆಗೂಡಿ ಪೊಲೀಸಪ್ಪರಿಂದ ರಾಬರಿ ನಡೆದಿತ್ತು.
ಬ್ರೂಸ್ಪೇಟೆ ಠಾಣೆಯ ಖತರ್ನಾಕ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾನನ್ನ ಅರೆಸ್ಟ್ ಮಾಡಲಾಗಿದೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಉದ್ಯಮಿ ಬಳಿ ಲಕ್ಷ ದೋಚುತ್ತಿದ್ದರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿವಮೊಗ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ತಾಯಿ ಮಗು ಬಚಾವಾಗಿದೆ. ರಿಪ್ಪನ್ಪೇಟೆ ಸಮೀಪದ ದೂನಾ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಕುಡಿದ ಮತ್ತಿನಲ್ಲಿ ಆಂಬ್ಯುಲೆನ್ಸ್ ಚಲಾಯಿಸುತ್ತಿದ್ದ ಚಾಲಕ ಟ್ಯಾಂಕರ್ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ನಗು ಮಗು ಆಂಬ್ಯುಲೆನ್ಸ್ನಲ್ಲಿ ಹೋಗ್ತಾ ಇದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಮೆಜೆಸ್ಟಿಕ್ನಲ್ಲಿ ಖತರ್ನಾಕ್ ಕಳ್ಳತನ ಕರಾಮತ್ತು ತೋರಿಸಿದ್ದಾನೆ. ಜನಸಂದಣಿ ಜಾಗದಲ್ಲಿದ್ದ ಅಂಗಡಿಗೆ ನುಗ್ಗಿ ಕಳವು ಮಾಡಿದ್ದಾನೆ. ಕೆಫೆ ಲೆವಿಸ್ಟಾದಲ್ಲಿ ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಮೆಜೆಸ್ಟಿಕ್ ಮೆಟ್ರೋ ಬಳಿಯ ಅಂಗಡಿಯಲ್ಲಿ ಈ ಕಳವು ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಕೈಚಳಕ ಸೆರೆಯಾಗಿದೆ. ಚನ್ನಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಕುಡಿಯುವ ನೀರು ಕಟ್ಟೆ ಬಳಿ 9 ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಡಿಸಿಎಂಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಪೌರಾಡಳಿತ ಸಚಿವ ರಹೀಂ ಖಾನ್ ಸಾಥ್ ಕೊಟ್ಟರು. ಚನ್ನಪಟ್ಟಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವೇಳೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ್ದಕ್ಕೆ ಮಹಿಳೆಯರು ಅಸಮಾಧಾನ ಹೊರಹಾಕಿದ್ರು. ವಸತಿಗೆ ಅರ್ಜಿ ಸಲ್ಲಿಸಿದ್ರು, ನೀಡಿಲ್ಲ. ಮನೆ ಕೊಡಿಸುವಂತೆ ಮನವಿ ಸಲ್ಲಿಸಲು ಹೋದ್ರೂ ಸ್ವೀಕರಿಸಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿ ನಡೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೈಟ್ ಕೊಡ್ತೀವಿ ಅಂತಿದ್ರಲ್ಲ, ಸೈಟ್ ಕೊಡ್ತೀವಿ ಅಂತ ಹಾಕಿದ್ರು. ಸುಮಾರು ಜನ ನಮ್ಗೆಲ್ಲ ಅಕ್ಲಾಸ್ಮೆಂಟ್ ಬಂದಿಲ್ಲ. ಇವಾಗ ಕೇಳಿದ್ರೆ ಬರುತ್ತೆ ಅಂತ ಹೋದ್ರು. ಏನಂದ್ರು ಅದೇ ಬರುತ್ತಮ್ಮ, ಕಾಯ್ಬೇಕು. ಇವಾಗ ಬಂದಿರೋರಲ್ಲ, ಇವಾಗ ಹೋಗಿ ಎಲ್ಲೆಲ್ಲ ಸೈಟ್ ಹಚ್ಚಿದವ್ರೆ. ನಮ್ಗೆ ಇಲ್ಲೇ ಇದೇ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಬೆಳಗಾವಿಯಲ್ಲಿ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಲ್ಲಿ ಬಹುಕೋಟಿ ಹಗರಣದ ಕುರಿತು ಶಾಸಕ ರಮೇಶ್ ಜಾರಕಿಹೊಳಿ ಸಭೆ ನಡೆಸಿದರು. ಗೋಕಾಕ್ನಲ್ಲಿ ಠೇವಣಿದಾರರ ಸಭೆ ನಡೆಯಿತು. ಬ್ಯಾಂಕ್ನಲ್ಲಿ ಬರೋಬ್ಬರಿ 95 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ಅವ್ಯವಹಾರ ಆಗುತ್ತೆ. ಯಾಕೆ 21 ನಡೆಯುತ್ತದೆ. ಯಾಕಂದ್ರೆ ಬಹಳಷ್ಟು ಒಂದು ಕ್ವಶನ್ ಮಾರ್ಕ್ ಇರ್ತದೆ. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವರು ಇದ್ರ ಶಾಮೀಲ್ಗಳು ಅನಿಸ್ತು. ಆದರೆ ನಾವು ನೋಡಿದ ಅದನ್ನು ಸಹ ನಮ್ಮ ಹಂಗೆ ಕಂಡು ಬಂದಿಲ್ಲ. ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇಟ್ಟು ನಮ್ಮ ಪೊಲೀಸಿಗೆ ಅವ್ರು ತಪ್ಪತಿ ಇವ್ರು ತಪ್ಪೋದು ಮೊದಲೇ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯ. ಬೆಂಗಳೂರಿನ ಟಿಟಿಡಿಗೆ ಶ್ರೀರಾಮ ಸೇನೆ ಬೆಂಗಳೂರು ಅಧ್ಯಕ್ಷ ಭಾಸ್ಕರನ್ ಭೇಟಿ ನೀಡಿದ್ರು. ಮಂಡ್ಯ ಪ್ರವೇಶಕ್ಕೆ ಮುತಾಲಿಕ್ಗೆ ನಿರ್ಬಂಧ ಹೇರಿದ್ದಕ್ಕೆ ಭಾಸ್ಕರನ್ ಕಿಡಿಕಾರಿದ್ರು. ಮುತಾಲಿಕ್ ಈ ದೇಶದ ಮತದಾರ, ಸೆಕ್ಯುಲರಿಸಂ ಹೆಸರಲ್ಲಿ ಬಾಯಿಗೆ ಮಣ್ಣು ಹಾಕ್ತಿದ್ದೀರಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮೈಸೂರು ಸಿಲ್ಕ್ ಸೀರೆಗೆ ನಾರಿಯರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಕೆಎಸ್ಐಸಿ ಮಳಿಗೆಗಳಲ್ಲಿ ಸೀರೆ ಖರೀದಿ ಮಾಡುವುದಕ್ಕೆ ಮುಗಿಬಿದ್ದಿದ್ದಾರೆ. ಬೇಡಿಕೆಗೆ ತಕ್ಕಂತೆ ಸೀರೆ ಪೂರೈಕೆ ಆಗದ ಹಿನ್ನೆಲೆ ನಾರಿ ಮಣಿಯರು ಪರದಾಟ ನಡೆಸಿದರು.